ಹಲೋ ಫ್ರೆಂಡ್ಸ್, ನಮಸ್ತೆ ಮತ್ತು ಸ್ವಾಗತ ಕತೆಯೊಳಗೊಂದು ಬದುಕು ಚಾನಲ್ಗೆ. ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಮಂಗಳೂರಿನ ಸ್ಪೆಷಲ್ ಮರ್ವಾಯಿ ಸುಕ್ಕ ಮಾಡ್ತಾ ಇದ್ದೇವೆ. ಮರ್ವಾಯಿ ಇಷ್ಟು ಜನ ಅಂದರೆ ಬೆಂಗಳೂರಲ್ಲೆಲ್ಲ ಇರುವವರಿಗೆ ಗೊತ್ತಿಲ್ಲ, ತಿಂದು ಗೊತ್ತುಂಟಾ ಅಂತ. ಬಟ್ ನಮ್ಮ ಮಂಗಳೂರಲ್ಲಿ ಇದು ಫೇಮಸ್. ಇದಕ್ಕೀಗ ಸ್ವಲ್ಪ ಉದ್ದ ಮೆಣಸು, ಸ್ವಲ್ಪ ಗಿಡ್ಡ ಮೆಣಸು, ಕೊತ್ತಂಬರಿ, ಆಮೇಲೆ ಕರಿಮೆಣಸು, ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು, ಜೀರಿಗೆ ಇಷ್ಟನ್ನು ಹಾಕಿ ನಾನು ಫ್ರೈ ಮಾಡ್ತಾ ಇದ್ದೇನೆ. ಆನಂತರ ಒಂದು ಇಡೀ ತೆಂಗಿನಕಾಯನ್ನು ನಾನು ಅಲ್ಲಿ ಮಾಡಿಟ್ಟಿದ್ದೇನೆ, ತೆಂಗಿನಕಾಯಿ ರೆಡಿ ಮಾಡಿಟ್ಟಿದ್ದೇನೆ. ಅದಕ್ಕೆ ಕೂಡ ಅರ್ಧ ಈರುಳ್ಳಿಯನ್ನು ಹಾಕಿದ್ದೇನೆ. ಇದಕ್ಕೆ ಅರ್ಧ ಈರುಳ್ಳಿ, ಅದಕ್ಕೆ ಅರ್ಧ ಈರುಳ್ಳಿ, ಇದೆಲ್ಲವನ್ನು ಈಗ ನಾನು ಚಂದ ಮಾಡಿ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಇದೇ ಮರ್ವಾಯಿ. ನಾವು ಇಲ್ಲಿ ಬೀಚಲ್ಲೆಲ್ಲ ನಮಗೆ ಸಿಗ್ತದೆ ಇದು. ಕೆಲವರೆಲ್ಲ ಹೆಕ್ಲಿಕ್ಕೆಲ್ಲ ಹೋಗ್ತಾರೆ. ಇದನ್ನು 1 ಗಂಟೆ ನಾನು ನೀರಲ್ಲಿ ಹಾಕಿಟ್ಟಿದ್ದೇನೆ. ಯಾಕಂತ ಹೇಳಿದರೆ ಆ ಮರ್ವಾಯಲ್ಲಿ ನಾವು ತಂದ ತಕ್ಷಣ ಅದನ್ನು ಮಾಡಬಾರ್ದು. ಅದರ ಒಯ್ಗೆ ಮತ್ತು ಮರಳು ಮತ್ತು ಕಸ ಎಲ್ಲ ಅದು ಅಡಿಗೆ ಹೋಗಬೇಕಲ್ವ, ಅದಕ್ಕೆ 1 ಗಂಟೆ ಅದನ್ನು ನೀರಲ್ಲಿ ನಾನು ಹಾಕಿಟ್ಟಿದ್ದೇನೆ. ಈಗ ನಾನು ಒಂದು ಸ್ವಲ್ಪ ಹುಳಿ ಹಾಕಿ ಇದನ್ನು ಈಗ ಪೇಸ್ಟ್ ಮಾಡ್ತಾ ಇದ್ದೇನೆ. ಎಲ್ಲ ವಸ್ತುಗಳನ್ನು ನಾನು ಫ್ರೈ ಮಾಡಿದ್ದೇನಲ್ವ, ಕೊತ್ತಂಬರಿ ಅಂದರೆ ಧನಿಯಾ, ಉದ್ದ ಮೆಣಸು, ಗಿಡ್ಡ ಮೆಣಸು, ಕರಿಬೇವು ಸೊಪ್ಪು, ಜೀರಿಗೆ, ಮೆಣಸು, ಅರ್ಧ ಈರುಳ್ಳಿ, ಇಷ್ಟನ್ನು ನಾನೀಗ ಗ್ರೈಂಡ್ ಮಾಡ್ತಾ ಇದ್ದೇನೆ ಮಿಕ್ಸಿಯಲ್ಲಿ. ಇದನ್ನು ಫೈನ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡಿ. ಯಾಕಂತ ಹೇಳಿದರೆ ಈಗ ನಮಗೆ ತೆಂಗಿನಕಾಯಿ ಅದಕ್ಕೆ ಹಾಕ್ಲಿಕ್ಕೆ ಉಂಟು. ತೆಂಗಿನಕಾಯಿ ಹಾಕುವಾಗ ಅದಕ್ಕೆ ನೀರು ಕೂಡ ಸೇರಿಸಬಾರ್ದು. ಆನಂತರ ತುಂಬ ಪೇಸ್ಟ್ ಥರ ಮಾಡಬಾರ್ದು, ಒಂಥರ ತರಿಯಾಗಿ ರುಬ್ಬೇಕು. ಈಗ ನಾವು ಸುಕ್ಕ, ಚಿಕನ್ ಸುಕ್ಕ ಅಂಥದ್ದೆಲ್ಲ ಮಾಡ್ತೇವಲ್ವ, ಸೊ ಅಂಥದ್ದೆಲ್ಲ ಚಿಕನ್ ಸುಕ್ಕ ಅಂಥದ್ದೆಲ್ಲ ಮಾಡುವಾಗ ನಾವು ಫೈನ್ ಪೇಸ್ಟ್ ಆಗಿ ನಾವು ರುಬ್ಬುವುದಿಲ್ಲ. ನನ್ನ ಸ್ವರ ಸ್ವಲ್ಪ ಗರಗರ ಆಗಿದೆ, ಸಾರಿ ಫ್ರೆಂಡ್ಸ್. ನನಗೆ ಗಂಟಲಲ್ಲಿ ಒಂದು ಸ್ವಲ್ಪ ಇನ್ಫೆಕ್ಷನ್ ಆಗಿದೆ, ಆದ್ದರಿಂದ ಗಂಟಲು ಗರಗರ ಆಗಿದೆ. ನೋಡಿ, ನಾನು ನೀರು ಹಾಕದೆ ಈ ಥರ ರುಬ್ಬಿದ್ದೇನೆ. ಈಗ ಇದು ಸುಕ್ಕಕ್ಕೆ ಈ ಥರನೇ ನಾವು ಮಾಡಬೇಕು, ಫೈನ್ ಪೇಸ್ಟ್ ಆಗಿ ನಾವು ರುಬ್ಬಾರ್ದು, ಅದು ಒಳ್ಳೆಯದಾಗೋದಿಲ್ಲ. ಇದನ್ನೀಗ ರೆಡಿ ಮಾಡಿ ಇಟ್ಕೊಳ್ಬೇಕು. ಅಷ್ಟೊತ್ತಿಗೆ ನಾವು ಮರ್ವಾಯನ್ನೀಗ 1 ಗಂಟೆ ಆಯ್ತಲ್ವ ಅದನ್ನು ಹಾಕಿ ಅದನ್ನೀಗ ತೊಳೆಯುವ. ಅದನ್ನು ಚಂದ ಮಾಡಿ ಈಗ ತೊಳಿಬೇಕು. ನಾನು ಚಂದ ಮಾಡಿ ಅದನ್ನು ತೊಳಿತಾ ಇದ್ದೇನೆ. ನೋಡಿ, ಅದನ್ನು ತೊಳೆದು ಅದನ್ನು ತೆಗೆದು ಇನ್ನೊಂದು ಪಾತ್ರೆಗೆ ಹಾಕಬೇಕು. ಯಾಕಂತ ಹೇಳಿದರೆ ಅದರ ಒಂದೊಂದು ಮರ್ವಾಯನ್ನು ಚಂದ ಮಾಡಿ ತೊಳಿಬೇಕು. ಯಾಕಂತ ಹೇಳಿದರೆ ಅದರಲ್ಲಿ ಹೊಯ್ಗೆ ಮತ್ತು ಎಕ್ಸ್ಟ್ರಾ ಕಸಗಳೆಲ್ಲ ಅಡಿಗೆ ಹೋಗಿರ್ತದೆ. ಅದಕ್ಕೆ ಅದನ್ನು 1 ಗಂಟೆ ನೀರಲ್ಲಿ ಹಾಕಿಡಬೇಕಂತ ಹೇಳೋದು. ನಾನು ನಿಮಗೀಗ ತೋರಿಸ್ತೇನೆ. ನೋಡಿ, ಅದರ ಅಡಿಯಲ್ಲಿ ಎಷ್ಟು ಕಸಗಳಿವೆ ನೋಡಿ. ಕೆಲವು ಬೇಡದ್ದೆಲ್ಲ ಚಿಪ್ಪು ಕೂಡ ಇದೆ ಅದರಲ್ಲಿ. ನಾವು ಹಾಗೆ ಹೀಗೆ ಸುಮ್ಮನೆ ತೊಳೆದು ಹಾಕಿದರೆ ಅದೆಲ್ಲ ಕೂಡ ಅದರಲ್ಲಿ ಸೇರ್ತದೆ. ಸೊ ಒಂದು 4 ಸಲ ಈ ಥರನೇ ತೊಳಿಬೇಕು. ಆಗ ಅದರದ್ದು ಮರಳು ಮತ್ತು ಅದರ ಕಸ ಎಲ್ಲ ಅಡಿಗೆ ಹೋಗಿ ನಿಲ್ತದೆ. ನೋಡಿ, ಇಷ್ಟು ಕಸ ಇತ್ತು. ಸೊ 4 ಸಲ ತೊಳೆದಾದ್ಮೇಲೆ ನಾನೀಗ ಇದನ್ನು ಗ್ಯಾಸ್ ಮೇಲೆ ಇಡ್ತೇನೆ. ಯಾಕಂತ ಹೇಳಿದರೆ ಇದು ಬಾಯಿ ಬಿಡಬೇಕಲ್ವಾ. ಸಪೋಸ್ ನೀವು ಬೇರೆ ಮೆಥಡಲ್ಲಿ ಮಾಡ್ತಾ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಈ ಥರ ಈಗ ಎಲ್ಲ ಅದು ಫುಲ್ ಓಪನ್ ಆಗಬೇಕು. ಯಾಕಂತ ಹೇಳಿದರೆ ಕೆಲವೆಲ್ಲ ಓಪನ್ ಆಗದಿದ್ದರೆ ಅದನ್ನು ನಾವು ಫೋರ್ಸ್ಫುಲಿ ಓಪನ್ ಮಾಡಬಾರ್ದು. ಯಾಕಂತೇಳಿ ಅದರಲ್ಲಿ ಕಸ ತುಂಬಿರ್ತದೆ, ಅದನ್ನು ಬಿಸಾಡಬೇಕು. ಸಪೋಸ್ ನಮಗೆ ಸಿಕ್ಕಿದರೆ ಅದರಲ್ಲಿ ಒಂದು 5 ನಿಮಿಷಕ್ಕಿಂತ ಹೆಚ್ಚು ಇಡಬಾರ್ದು. 5 ನಿಮಿಷದಲ್ಲಿ 3 ನಿಮಿಷದಲ್ಲಿ ಅದು ಓಪನ್ ಆಗ್ತದೆ ಚಿಪ್ಪೆಲ್ಲ. ಸಪೋಸ್ ಅದರಲ್ಲಿ ಯಾವುದಾದ್ರೂ ಓಪನ್ ಆಗೋದಿಲ್ಲದಿದ್ದರೆ ಅದನ್ನು ಬಿಸಾಡಿ ಬಿಡಿ. ಸೊ ಈಗ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ನಾನು. ಒಂದು ಪಾತ್ರೆ ಇಟ್ಟು ಒಂದು 2 ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ನಾನು ಹಾಕ್ತಾ ಇದ್ದೇನೆ. ತೆಂಗಿನ ಎಣ್ಣೆ ಹಾಕಿ ಇನ್ನೊಂದು ಅರ್ಧ ಈರುಳ್ಳಿಯನ್ನು ಅಲ್ಲಿ ಕಟ್ ಮಾಡಿ ಇಟ್ಟಿದ್ದೇನೆ ನಾನು. ಸೊ ಅದನ್ನು ಹಾಕ್ತಾ ಇದ್ದೇನೆ. ನೋಡಿ, ಅದನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಇದು ತುಂಬ ಒಳ್ಳೆಯದಾಗ್ತದೆ. ನಮ್ಮ ಮಂಗಳೂರಿನಲ್ಲಿ ನಾವು ಟೊಮೆಟೊ ಸಾರು ಮತ್ತು ಮರ್ವಾಯಿ ಸುಕ್ಕ ಅಂತ ಹೇಳಿದರೆ ನಮಗೆ ತುಂಬ ಒಳ್ಳೆ ಕಾಂಬಿನೇಷನು. ತುಂಬ ಜನರಿಗೆ ಮರ್ವಾಯಿ ಸುಕ್ಕ ಎಲ್ಲ ಇಷ್ಟ. ಯಾರಿಗೆಲ್ಲ ಮರ್ವಾಯಿ ಸುಕ್ಕ ಇಷ್ಟ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ನನಗೆ ಲಾಸ್ಟ್ ಟೈಮ್ ಮೀನಿದು ಹಾಕುವಾಗ ನನಗೆ ತುಂಬ ಮಂದಿ ಮರ್ವಾಯಿ ಅಂತ ಕಮೆಂಟ್ ಮಾಡಿದ್ರಿ, ನಿಮಗೆ ಫೇವ್ರೆಟ್ ಅಂತೇಳಿ. ನೋಡಿ, ಈಗ ನಾನು ಅದು ಫ್ರೈ ಆದಮೇಲೆ ಮಸಾಲೆಯನ್ನು ಹಾಕಿ ಅದಕ್ಕೆ ಉಪ್ಪು ಹಾಕಿ ಈಗ ಈ ಮಸಾಲೆಯನ್ನು ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈ ಮಸಾಲೆದ ಹಸಿ ವಾಸನೆ ಎಲ್ಲ ಹೋಗಬೇಕು. ಆನಂತರ ಇದು ಒಳ್ಳೆ ಬೇಯಬೇಕು. ನಾನು ಸ್ವಲ್ಪ ಅದನ್ನು ರುಬ್ಬಿದ ಮಿಕ್ಸಿಯಲ್ಲಿಯೇ ಸ್ವಲ್ಪ ನೀರು ಹಾಕಿ ಅದನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ನಾವು ಬಿಡಬೇಕು. ಆ ಮಸಾಲೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅಷ್ಟರವರೆಗೆ ಒಂದು 10 ನಿಮಿಷ ಆದರೂ ಈ ಮಸಾಲೆ ಚೆಂದಾಗಿ ಬೇಯಬೇಕು. ಅದರ ಕಲರೇ ಚೇಂಜ್ ಆಗ್ತದೆ. ಈಗ ನೋಡಿ, ಕುದಿ ಬರ್ತಾ ಇದೆ. ಸೊ ಈಗೇನೆ ನಾನೊಂದು 5 ನಿಮಿಷದಿಂದ ಇದನ್ನು ಹೀಗೇನೆ ಕುದಿಸ್ತಾ ಇದ್ದೇನೆ. ಈಗ ಈ ಮರ್ವಾಯನ್ನು ಒಂದು ಸೌಟಲ್ಲಿ ತೆಗೆದು ನಾನು ಅದಕ್ಕೆ ಹಾಕ್ತಾ ಇದ್ದೇನೆ. ಈಗ ಮಸಾಲೆ ಒಳ್ಳೆ ಬೆಂದಿದೆ, ಅದಕ್ಕೆ ಉಪ್ಪೆಲ್ಲ ಸರಿ ಉಂಟಾ ಅಂತೇಳಿ ನೀವು ಈ ಸ್ಟೇಜಲ್ಲಿ ನೋಡ್ಕೊಳ್ಬೋದು. ಸೊ ನಾನೀಗ ಇದಕ್ಕೆ ಎಲ್ಲ ಮರ್ವಾಯನ್ನು ಹಾಕ್ತಾ ಇದ್ದೇನೆ. ಹಾಕಿ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಸುಮ್ಮನೆ ಹೀಗೆ ಸೌಟನ್ನು ಹಾಕ್ತಾ ಇರಬಾರ್ದು. ಯಾಕಂತ ಹೇಳಿದರೆ ಅದು ತುಂಬ ಕೇರ್ಫುಲ್ ಆಗಿ ಮಾಡಬೇಕು. ಯಾಕಂದರೆ ಅದರ ಒಳಗಿರುವಂಥ ಮಾಂಸ ಮತ್ತು ಬೇರ್ಪಡಾಗ್ತದೆ. ಆ ಥರ ನಾವು ಸೌಟ್ ಹಾಕ್ತಾನೇ ಇದ್ದರೆ ತುಂಬ ಕೇರ್ಫುಲ್ಲಾಗಿ
ಒಂದೊಂದರಲ್ಲಿ ನಾವು ಮಸಾಲೆಯನ್ನು ಒಂದೊಂದು ಮರವಾಯಲ್ಲಿ ಕೂಡ ಅದು ಮಿಕ್ಸ್ ಆಗುವ ಹಾಗೆ ಮಾಡಬೇಕು, ಕೋಟ್ ಆಗುವ ಹಾಗೆ ನಾವು ಮಿಕ್ಸ್ ಮಾಡಬೇಕು. ಇದಕ್ಕೆ ದೊಡ್ಡ ಪಾತ್ರೆ ಇದ್ದರೆ ಒಳ್ಳೆಯದು, ಬಟ್ ನನ್ನ ದೊಡ್ಡ ಪಾತ್ರೆಯಲ್ಲಿ ಪತ್ರೊಡೆ ಮಾಡಿಟ್ಟಿದ್ದೇನೆ ನೋಡಿ. ಈ ಪತ್ರೊಡೆ ಮರು ದಿವಸ ಬಾಕಿ ಆಗಿತ್ತು, ಅದನ್ನು ನಾನು ಚಿಕನ್ ಪತ್ರೊಡೆ ಮಾಡಿದೆ. ಅದರ ರೆಸಿಪಿನ ಕೂಡ ನಮ್ಮ ಚಾನಲಲ್ಲಿ ನಾನು ಹಾಕಿದ್ದೇನೆ. ಯಾರೆಲ್ಲ ಇನ್ನೂ ಕೂಡ ಆ ವಿಡಿಯೋ ನೋಡಲಿಲ್ಲ ಅವರು ದಯವಿಟ್ಟು ನೋಡಿ. ಆ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಈಗ ನೋಡಿ ಮರ್ವೈ ಚೆನ್ನಾಗಿ ಎಲ್ಲದರಲ್ಲಿ ಮಿಕ್ಸ್ ಆಗಿದೆ. ಸೊ ಒಳ್ಳೆ ಟೇಸ್ಟಾಗಿ ಕಾಣ್ತಾ ಉಂಟು ನೋಡಿ. ಎಲ್ಲದರಲ್ಲೂ ಈಗ ಕೋಟ್ ಆಗಿದೆ. ಒಂದು 5 ಮಿನಿಟ್ಸ್ ಮತ್ತೆ ಕೂಡ ನಾನು ಸಿಮ್ಮಲ್ಲಿಟ್ಟು ಇಟ್ಟಿದ್ದೇನೆ. ಈಗ ನಮ್ಮ ಮರ್ವಾಯಿ ಸುಕ್ಕಕ್ಕೆ ಒಗ್ಗರಣೆ ಹಾಕುವ. ತೆಂಗಿನ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕ್ತಾ ಇದ್ದೇನೆ. ಆನಂತರ ಈ ಸಾಸಿವೆ ಚಟಪಡಿಸಿದಾಗ ಪಟಪಟ ಆಗುವಾಗ ಬೆಳ್ಳುಳ್ಳಿ, ಒಂದು 4 ಬೆಳ್ಳುಳ್ಳಿಯನ್ನು ಗುದ್ದಿ ಅದಕ್ಕೆ ಹಾಕಬೇಕು. ಫ್ರೆಂಡ್ಸ್, ನನಗೆ ಒಂದು ಮರ್ತೋಯ್ತು, ಹಳದಿ ಹುಡಿ ಹಾಕಬೇಕಾಯ್ತಾ ಮಸಾಲೆ ರುಬ್ಬುವಾಗ, ಅದು ಮರ್ತೋಯ್ತು, ಸಾರಿ. ಆನಂತರ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿಯನ್ನು ಚೆಂದ ಮಾಡಿ ಫ್ರೈ ಮಾಡಬೇಕು. ಅದು ಕಂದು ಕಲರ್ ಆಗುವವರೆಗೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಆನಂತರ ಅಲ್ಲೇ ಇರುವಂತಹ ಕರಿಬೇವು ಸೊಪ್ಪನ್ನು ಸ್ವಲ್ಪ ಹಾಕ್ತಾ ಇದ್ದೇನೆ. ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ ಮತ್ತು ಸಾಸಿವೆ ಮತ್ತು ಇಂಗನ್ನು ಸ್ವಲ್ಪ ಹಾಕಬೇಕು. ಇಂಗು ತುಂಬ ಒಳ್ಳೆಯದು, ಯಾಕಂತ ಹೇಳಿದ್ರಿ ಮರುವಾಯಿ ಆ ದಿವಸ ಮಾಡಿ ಆ ದಿವಸವೇ ತಿಂದರೆ ಒಳ್ಳೆಯದು. ಮರು ದಿವಸಕ್ಕೆ ಅದು ವಾಯು ಗ್ಯಾಸ್ಟ್ರಿಕ್ ಆಗ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ಇದಕ್ಕೆ ಇಂಗು ಕೂಡ ನಾವು ಸೇರಿಸಬೇಕು. ಈಗ ಇದನ್ನು ಚೆನ್ನಾಗಿ ಈ ಒಗ್ಗರಣೆಯನ್ನು ನಾನು ಹಾಕ್ತಾ ಇದ್ದೇನೆ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ, ತುಂಬ ಟೇಸ್ಟ್ ಆಗಿರ್ತದೆ. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಮರ್ವಾಯಿ ಸುಕ್ಕ ಮಂಗಳೂರಿದು ರೆಡಿ ಆಯಿತು. ಸರಿ ಫ್ರೆಂಡ್ಸ್, ಈ ಚಾನಲ್ನಲ್ಲಿ ಬರುವಂಥ ಎಲ್ಲ ವಿಷಯಗಳು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಳ್ತೇನೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಮೀಟ್ ಆಗ್ತೇನೆ. ಟೇಕ್